ಸದನದೊಳಗೆ ಸದ್ದು ಮಾಡುತ್ತಾ ಮೀಸಲಾತಿಯ ಕಿಚ್ಚು ಕುತೂಹಲ ಕೆರಳಿಸಿದ ಪಂಚಮಸಾಲಿ ಹೋರಾಟ ಪ್ರತಿಪಕ್ಷಗಳಿಗೆ ಅಸ್ತ್ರವಾದ ಪಂಚಮಸಾಲಿ ಲಾಠಿ ಚಾರ್ಜ್ ಸದನದ ಒಳಗೂ ಕೂಡ ಹೊರಗೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಲಾಗಿದೆ ಬೆಳಗ್ಗೆ 10ಕ್ಕೆ ಪ್ರತಿಭಟನೆಗೆ ಕರೆದಿರುವಂತ ಪ್ರತಿಪಕ್ಷಗಳು ಜೆಡಿಎಸ್ ಶಾಸಕರು ಪ್ರತಿಭಟನೆಗೆ ಸಾಥ್ ಕೊಡ್ತಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ ಕುತೂಹಲ ಮೂಡಿಸ್ತಾ ಇದೆ ಇಂದಿನ ಅಧಿವೇಶನ ಸೊ ಲಾಠಿ ಚಾರ್ಜ್ ಮಾಡಿದ್ದಿದೆಯಲ್ಲ ಇದು ಸಾಕಷ್ಟು ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ಸದನದ ಒಳಗೆ ಈ ವಿಚಾರ ಇವತ್ತು ಸದ್ದು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಸದನದ ಒಳಗೆ ಮೀಸಲಾತಿಯ ಕಿಚ್ಚು ಇವತ್ತು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಕುತೂಹಲ ಕೇಳಿಸ್ತಾ ಇದೆ ಪಂಚಮಸಾಲಿ ಹೋರಾಟ ಸೊ ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಎಚ್ಚರಿಕೆಯನ್ನ ನೀಡಿದ್ರು ಯಾವಾಗ ಸದನ ಪ್ರಾರಂಭ ಆಗುತ್ತೋ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೋ ಈ ಹೋರಾಟ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರಲಾಗಿತ್ತು ಅದಕ್ಕೆ ತಕ್ಕಂತೆ ಪ್ರತಿಭಟನೆ ಹೋರಾಟಗಳು ನಡೀತಾ ಇರುವಂಥ ಸಂದರ್ಭದಲ್ಲಿಯೇ ಲಾಠಿ ಚಾರ್ಜನ್ನು ಮಾಡಲಾಗಿದೆ ಈ ಲಾಠಿ ಚಾರ್ಜ್ ಮಾಡಿರುವಂಥದ್ದು ಘನಘೋರ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅದನ್ನು ವಿರೋಧಿಸುವಂಥ ನಿಟ್ಟಿನಲ್ಲಿ ಮತ್ತೆ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಹಾಗಾಗಿ ಒಂದು ಕಡೆಯಲ್ಲಿ ಸದನದ ಹೊರಗೂ ಕೂಡ ಪ್ರತಿಭಟನೆಯ ಕಿಚ್ಚು ಇನ್ನೊಂದು ಕಡೆಯಲ್ಲಿ ಸದನದ ಒಳಗೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸ್ಟ್ರಾಟರ್ಜಿಯನ್ನು ಮಾಡಲಾಗಿದೆ ಸೊ ಎರಡೂ ಕಡೆಯಿಂದಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ ಲಾಠಿ ಚಾರ್ಜನ್ನು ಖಂಡಿಸಿ ಬಿಜೆಪಿ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧರಿಸಿ ಹೋರಾಟಕ್ಕೆ ಕರೆಯನ್ನು ನೀಡಿದೆ ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಿರ್ಧರಿಸಲಾಗಿದೆ ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ ಪ್ರತಿಪಕ್ಷಗಳು ಹೋರಾಟವನ್ನು ಮಾಡುತ್ತೆ ಪ್ರತಿಭಟನೆಯನ್ನು ಮಾಡುತ್ತೆ ಧರಣಿ ಕೂರುತ್ತೆ ಅಂತ ಆದರೆ JDSನ ಶಾಸಕರುಗಳು ಬರ್ತಾರಾ ಈ ಪ್ರತಿಭಟನೆಗೆ ಸಾಥ್ ನೀಡ್ತಾರಾ ಅದೊಂದು ಕುತೂಹಲ ಇದೆ ಇವತ್ತು ಗೊತ್ತಾಗುತ್ತೆ 10 ಗಂಟೆ ಸುಮಾರಿಗೆ ಸಾಥ್ ನೀಡ್ತಾರಾ ನೀಡಲ್ವಾ ಪ್ರತಿಭಟನೆಗೆ ಬರ್ತಾರಾ ಬರಲ್ವಾ ಇದು ಬಿಜೆಪಿಯ ನಿರ್ಧಾರ ಮಾತ್ರವಾ ಬಿಜೆಪಿ ನಾಯಕರುಗಳು ಮಾತ್ರ ಪ್ರತಿಭಟನೆಯಲ್ಲಿ ಭಾಗ್ಯ ಆಗ್ತಾರಾ JDSನ ನಾಯಕರುಗಳು ಅಂತರವನ್ನು ಕಾಯ್ದುಕೊಳ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲನೆಗೆ ಕಟುಬಿದ್ದು ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪ್ರಮುಖವಾಗಿ ಇವತ್ತಿನ ಅಧಿವೇಶನ ಸಿಕ್ಕಾಪಟ್ಟೆ ಹೈಡ್ರಾಮಗಳು ನಡೀತಾ ಇತ್ತು ಒಂದು ಕಡೆಯಲ್ಲಿ ಪ್ರತಿಭಟನೆ ಇನ್ನೊಂದು ಕಡೆಯಲ್ಲಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದು ಲಾಠಿ ಚಾರ್ಜ್ ಮಾಡಿದ್ದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ಲಾಠಿ ಚಾರ್ಜ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಅಸಮಾಧಾನ ಆಕ್ರೋಶ ಹೆಚ್ಚಾಗ್ತಾ ಇದೆ ಸೊ ಲಾಠಿ ಚಾರ್ಜನ್ನು ಖಂಡಿಸಿಯೇ ಇವತ್ತು ಕೂಡ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ಅಧಿವೇಶನದ ಒಳಗೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ನಿಟ್ಟಿನಲ್ಲಿ ಸದನದ ಒಳಗೂ ಮತ್ತು ಹೊರಗೂ ಎರಡೂ ಕಡೆಯಲ್ಲೂ ಟ್ಯಾಕಲ್ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಪ್ಲಾನ್ ಮಾಡಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಇವತ್ತಿನ ಅಧಿವೇಶನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಪಂಚಮಸಾಲಿ ಸಮುದಾಯದಿಂದ ಮಾಡಲಾಗ್ತಾ ಇದೆ ಮೀಸಲಾತಿಯ ಕಿಚ್ಚು ನೋಡುತ್ತಿದ್ದಂತೆ ಹೆಚ್ಚಾಗ್ತಾ ಇದೆ ಸೊ ಈ ಹಿಂದೆಯಿಂದಲೂ ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಾನಾ ರೀತಿಯಾದಂಥ ಹೋರಾಟಗಳು ನಾನಾ ರೀತಿಯಾದಂಥ ಪ್ರತಿಭಟನೆಗಳು ನಡೆದಿದೆ ಆದರೆ ಲಾಠಿ ಚಾರ್ಜ್ ಅಂತ ಮಾಡಿದ್ದಿದೆಯಲ್ಲ ಇದು ಅಪರಾಧ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಅಥವಾ ಈ ರೀತಿಯಾದಂಥ ನಿಲುವಿಗೆ ಸರ್ಕಾರ ಬರಬಾರ್ದಿತ್ತು ಅನ್ನುವಂಥ ಅಸಮಾಧಾನ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇವತ್ತು ಸದನದ ಒಳಗೂ ಮತ್ತು ಹೊರಗೂ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಪ್ಲಾನ್ ಮಾಡಿದೆ ಒಂದು ಇವತ್ತಿನ ಹೋರಾಟದ ಸಿದ್ಧತೆಗಳು ಏನಾಗಿದೆ ಇನ್ನೊಂದು JDSನವರು ಸಾಥ್ ಕೊಡ್ತಾರಾ ಕೊಡಲ್ವಾ ಅಂತ ಶಿವು ನಿತಿ ಇವತ್ತು ಒಂದು ದಿನದ ಬ್ರೇಕ್ ನಂತರ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ನಡೆಯುತ್ತೆ ಎರಡೂ ಸದನಗಳಲ್ಲೂ ಕೂಡ ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಕಿಚ್ಚು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಇವತ್ತು ವಕ್ಫ್ ವಿಚಾರದಲ್ಲಿ ಆ ನಿಲುವಳಿ ಸೂಚನೆಗೆ ಬಿಜೆಪಿ ನಾಯಕರು ಕೋರಿದ್ರು ಅದರ ಮೇಲೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಬೇಕು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯೋಚನೆಯನ್ನ ಮಾಡಿದ್ರು ಆದ್ರೆ ಈಗ ಅವರ ಕೈಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ವಿಚಾರ ಈಗ ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದೆ
ಇಡೀ ಲಿಂಗಾಯತ ಸಮುದಾಯ ಏನು ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಅದು ಚಿತ್ರವಾಗಿತ್ತು. ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವಾಗ ಶುರುವಾಗತ್ತೆ ಆಗ ಲಿಂಗಾಯತ ಸಮುದಾಯದಲ್ಲೂ ಕೂಡ ಒಳ ಪಂಗಡಗಳು ಚದುರಿದ್ವು. ಇದು ಒಂದು ಕಡೆ ಬಿಜೆಪಿಗೆ ಮೈನಸ್ ಆಗಿತ್ತು, ಬಿಜೆಪಿಯ ವೋಟ್ ಬ್ಯಾಂಕ್ ಕೂಡ ಛಿದ್ರ ಆಗಿತ್ತು. ಇದೀಗ ಈ ವಿಚಾರವನ್ನೇ ಮುನ್ನೆಲೆಗೆ ತೆಗೆದುಕೊಂಡು ಸದನದ ಒಳಗೆ ಹೊರಗೆ ಎರಡೂ ಕಡೆಗಳನ್ನು ಕೂಡ ಹೋರಾಟವನ್ನ ಬಿಜೆಪಿ ನಾಯಕರು ಕೈಗೆತ್ತಿಕೊಳ್ಳುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡಿದ್ದೆ ಆದ್ರೆ ಭಾವನಾತ್ಮಕವಾಗಿ ಆ ಸಮುದಾಯವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದಾಗ ಆಗುತ್ತೆ. ಈಗಿನಿಂದಲೇ ಅದನ್ನ ಹೋರಾಟಕ್ಕೆ ಮತ್ತಷ್ಟು ಕಾವನ್ನ ಕೊಡ್ತಾ ಹೋದ್ರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಅದರ ಒಂದು ಲಾಭ ಬಿಜೆಪಿಗೆ ಆಗಬಹುದು. ಜೆಡಿಎಸ್ ಗಿನ್ನ ಹೆಚ್ಚಾಗಿ ಬಿಜೆಪಿಗೆ ಅದರ ಲಾಭ ಆಗತ್ತೆ. ಮೈತ್ರಿ ಪಕ್ಷದಲ್ಲಿ ಇರೋದ್ರಿಂದ ಜೆಡಿಎಸ್ಗೂ ಕೂಡ ಅದು ಲಾಭ ಆಗ್ಬಹುದು ಮತ್ತೊಂದು ಪರೋಕ್ಷವಾಗಿ. ಸೊ ಹಾಗಾಗಿ ಇದೇ ವಿಚಾರವನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಇದರ ಮೇಲೆ ಸಮಗ್ರವಾದಂತ ಚರ್ಚೆಗೆ ಒತ್ತಾಯವನ್ನ ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಇವತ್ತು ಅಶೋಕ್ ಹಾಗೆ ಯತ್ನಾಳ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ನೀತಿ. ಯಾಕಂದ್ರೆ ವಕ್ಫ್ ವಿಚಾರದಲ್ಲೂ ಕೂಡ ಬಿಜೆಪಿ ನಾಯಕರು ಸೆಟಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ವಕ್ಫ್ ವಿಧೇಯಕವನ್ನ ತರ್ತಾ ಇರೋದ್ರಿಂದ ಸೆಂಟ್ರಲ್ ಅಲ್ಲಿ ಇಲ್ಲಿ ಆ ವಿಚಾರವನ್ನ ಹೆಚ್ಚು ದೊಡ್ಡದು ಮಾಡ್ತಾ ಹೋದ್ರೆ ಕಾಂಗ್ರೆಸ್ಗೆ ಅದರಿಂದ ಡ್ಯಾಮೇಜ್ ಮಾಡ್ತಾ ಹೋದ್ರೆ ಆ ಒಂದು ವಿಧೇಯಕವನ್ನ ನಾವು ಈಸಿಯಾಗಿ ತರಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಸೊ ಹಾಗಾಗಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಕೂಡ ಅದರ ಬಗ್ಗೆ ಸೂಚನೆ ಬಂದಿದೆ. ಇವತ್ತು ವಕ್ಫ್ ವಿಚಾರದಲ್ಲಿ ನಿಯಮ 69ರಡಿ ಚರ್ಚೆಗೆ ಕೊಡೋದಕ್ಕೆ ಸ್ಪೀಕರ್ ಅವರು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಅಜೆಂಡಾದಲ್ಲೂ ಕೂಡ ಅದನ್ನ ಹಾಕಲಾಗಿದೆ. ಹಾಗಾಗಿ ವಕ್ಫ್ ವಿಚಾರವನ್ನ ಹೆಚ್ಚಿನದಾಗಿ ಹೋರಾಟಕ್ಕೆ ಕೈಗೊಳ್ಳುತ್ತಾ ಅಥವಾ ಪಂಚಮಸಾಲಿ ವಿಚಾರ ಕೈಗೆ ತುಪ್ಪ ಸಿಕ್ಕದಂತಾಗಿದ್ದು ಈಗ ಇದನ್ನ ದೊಡ್ಡದು ಮಾಡುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ.